ನೋಡು, ನೀರು ನೋಡಲ್ಲಿ ಹೆಂಗೆ ಬರ್ತದವೆ. ಇದ್ರಾಕೆ ಹಿಂಗೆ ಬಿಡಾನಲ್ಲೇ, ಹಿಂಗೆ ಹಾಕ್ತಿದ್ರೆ ನೀರೆಲ್ಲ ಹೋಗ್ತಿರುತ್ತಲ್ಲ, ಹಿಂಗೆ ಇದಾಗುತ್ತೆ. ಅದೊಂದು 5 ಲೀಟ್ರದೊಂದು ಐತಲ್ಲ. ಹಂಗೆ ಬಿಡು, ಅದು ಜಾಸ್ತಿ ಸ್ಟ್ರಾಂಗ್ ಆಗೈತಿ. ಇದನ್ನ ಹತ್ಲ ಬಿಡೋಕ್ಕಾಗತ್ತೆ. ಅಯ್ಯೋ ಸುಮ್ಮ ಬೋರ್ ಇರೋ ತಾಯಿ, ಎಲ್ಲ ಬೋರ್ನಾಗೂ ನೀರು ಬರ್ತವೆ. 2-3 ಬೋರ್ ಇದಾವೆ. ನೋಡು ಹಂಗೇನಿ ಇವಾಗ ನೀರು ಆಗ್ತೈತಿ ಎಲ್ಲನ. ರಾಗಿನೂ ಹಾಕ್ಯವ್ರಿ. ಪೈರು ನೋಡು ಹಂಗೆ ಹೆಂಗೈತಿ ರಾಗಿ ಪೈರು. ಬಿಡು ಹೇಳ್ತೀನಿ, ಎಲ್ಲ ಹಾಕು. ಅದಕ್ಕೆಲ್ಲ ಹಾಕಿರೆ ಗೊತ್ತಾಗುತ್ತೆ. ಅದಕ್ಕೆಲ್ಲನ ಹಂಗೆ ಸುರುತ್ತಿರಿ ಹೇಳ್ತೀನಿ. ಸುರು ಅಲ್ಲ ನೀರು ನೋಡಲ್ಲ ಹಂಗೇನೆ. 2.5 ಇಂಚ್ 3 ಇಂಚು ಪೈಪಿಂಗ್ ತುಂಬಾನ ಹಂಗೆ ಹೆಂಗೆ ನೀರು ಬರ್ತವೆ. 2.5 ಇಂಚ್ 3 ಇಂಚ್ ನೀರು ಬರ್ತಾವಲ್ಲ ತಾಯಿ. ಹಂಗೆ ನೋಡು. ಇವ್ರದ್ದೇ ಅದೃಷ್ಟ. ಅದೃಷ್ಟ ಕೂಡ್ದಾರ್ಗೆ ಕೂಡ್ತಿರುತ್ತೆ. ಅದೃಷ್ಟ ಅಂತೇಳಿ ಅದಕ್ಕೆ ಅವಳು ಅದೃಷ್ಟ ಅಂತಲೇ ಇಕ್ಕೇನಂತಾರಪ್ಪ. ಅವಳು ಹೊಡ್ತಾಗಿಂದಲೂ ಭಾಳ ಒಳ್ಳೇದಾಗಿತ್ತಂತಿ. ಅದಕ್ಕೆ ಅದೃಷ್ಟ ಅಂತ ಇಕ್ಕೇವನಿ. ಏನು ಸೀಮೆಗೆಲ್ಲದ ಅದೃಷ್ಟ ಅಂತೇಳಿ ಇಕ್ಕಿದ್ನಂತೆ ಅಂತೇಳಿ ಅವತ್ತು ಯಾರು ಕೊಟ್ಟಾನ ಅಲ್ಲಿ ಬೊಗ್ಗಳಾಡಾಳು. ಮತ್ತೆ ಏನು ಹಂಗೆ ದೊಡ್ಡದಾಗಿ ಹೇಳ್ಕೆಂಬ್ತಾಳೆ. ಅದಕ್ಕೆ ಮತ್ತು ನಾನು ಇಲ್ಲೋಡು ನನ್ನ ಗಂಡಿಗೆ ಇಲ್ಲೆಲ್ಲ ಹೋಗ್ಬೈತೀನಿ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಹೇಳಿದ್ದು ನಾನು. ಸುಮ್ಮನೆ ಒಯ್ಯಿ ಹೇಳ್ತೀನಿ, ಒಯ್ಯಿ ಇಲ್ಲಿ ಹಾಕಿದ್ದೀನಿ. ಸಾಕು. ಇನ್ನು ರಾಗಕ್ಕೆಲ್ಲ ಹೋಗುತ್ತೆ. ಡೇಟ್ ಹಂಗೇನು ಇದಾಗ್ಬಿಟ್ರೆ ಆ ಕಡೆಗೆಲ್ಲ ನೆಂತ್ಕೊಂಬತ್ತೆ. ನೀರಿನಾಗೆಲ್ಲ ಹೋಗ್ಬಿಡ್ಬೇಕು ಕಮ್ಮತ್ತ ಎಲ್ಲ ಒಣಗೋಗುತ್ತೆ ನೋಡಿ. ಫುಲ್ಲು ಸ್ಟ್ರಾಂಗ್ ಐತಿ. ಒಂದು ಇಡ್ತಾಗ ನೀರು ಸಾಕು, ಎಲ್ಲ ಇದಾಗುತ್ತೆ. ಎಲ್ಲ ಒಣಗಿ ಕೆಂಪಗಾಗುತ್ತೆ ಫಸ್ಟು. ಎಲ್ಲ ಕೆಂಪಗಾಗಿ ಆಮೇಲೆ ಎಲ್ಲ ಒಣಗೋಗುತ್ತೆ ನೋಡಿ. ನಡಿ ಆ ಕಡೆಗೆ ಹೋಗಿ ಅಲ್ಲಿ ಒಯ್ಯನ್ ನಡೀಲಿ. ಬಾಟ್ಲಿ ಅಲ್ಲೇ ಬಿಸಾಕ್ಬೇಡ, ತಾಂಬ ಇಲ್ಲಿ ಇತ್ಲಾಗಿ. ತಿರ್ಗಿ ಆಮೇಲೆ ಯಾರೋ ತಂದು ಹಾಕ್ತೀವ್ರಿ ಅಂತ ಹೇಳಿ ನೋಡ್ತಾರೆ. ಯಾರನ ನೋಡು ಅಂತ ಹೇಳಿ ಬಾಟ್ಲಿ ಇಲ್ಲಿ ಹತ್ರದಾಗ ಇಲ್ಲೆಲ್ಲ ಬಿಸಾಕ್ಬಾರ್ದು. ಎಲ್ಲ ನಮ್ಮ ಮನೆ ಕಡೆಗೆ ಬಿಸಾಕನ. ಆಮೇಲೆ ತಗೊಂಡೋಗ ನಡೀಲಿ. ಇವಾಗ ಹತ್ಲಾಗ ಆ ಬೋರಿನ ತಕ ಹಾಕ್ಬರ ನಡಿ. ಸಣ್ಣ ನೀರು ಬರ್ತಾವೆ. ನಾನು ಮೊನ್ನೆ 4 ಲಕ್ಷ ದುಡ್ಡು ಬಂದೈತೆ ಅಂದಮೇಲೆ ಒಂದು ಬೋರ್ ಹಾಕಿಸ್ಬೋದಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ 2-3 ಬೋರ್ ಇದ್ದಾವೆ. 2-3 ಇದ್ದಾವೆ ನೋಡ್ತಾಯಿ. ಹೆಂಗೆ ನೀರು ಬರ್ತಾವೆ. ಅದಕ್ಕೆ ಹಾಕ್ಸಿಲ್ಲ ನಾನು, ಬೋರ್ ಹಾಕ್ಸಿಲ್ಲ. ಅವರು 4 ಲಕ್ಷ ರೂಪಾಯಿ ಸುಮ್ಮನೆ ಬಂತು ಅಂತ ಹೇಳ್ಕೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬತ್ತಾವೆ. ನೀರು ಮಸ್ತ್ ನೀರು ಬತ್ತಾವೆ. ಅದಕ್ಕೆ ಹಾಕ್ಸಿಲ್ಲ. ಬಂದೈತೆ 4 ಲಕ್ಷ ಆದಾಯ ಸಾನಾಕ್ ಬಂದೈತೆ. ಹೂವು 100 ರೂಪಾಯಿ ಮಾರು. ಇವೆ ಎಲ್ಲ ಕೊಟ್ಟು ಇವೆ ಎಲ್ಲ ಮಾರಿವಲ್ಲ. 100 ರೂಪಾಯಿ ಮಾರು, 100 ರೂಪಾಯಿ ಮಾರಮ್ಮಂಗೆ ಅದ್ರಾಗ ಬಂದಿರೋದು. ಸುಗಂಧರಾಜ, ಮಲ್ಲೆ ಹೂವು, ಸೇವಂತಿಗೆ ಹೂವು, ಇವೆಂಥವೋ ಚೆಂಡು ಹೂವು ಸಖತ್ ರೇಟು. ಚೆಂಡು ಅಂತ ಮಸ್ತು ಒಂದು 6 ಗಟ್ಟಲೆ ಬಿಟ್ಟಿದ್ವಂತಿ. ಎಲ್ಲನ ಹೋಗಿ ಮಸ್ತ್ ಬಿಟ್ಟಿದ್ವಂತಿ. ಚೆಂಡು ಹೂವು, ಸೇವಂತಿಗೆ ಹೂವು ಏನು ಅದಕ್ಕೆ ಅಳ್ತೇನೆ ಇಲ್ವಂತಿ. ಹಂಗೆ ಬಿಟ್ಟಿದ್ದು. ಇವು ಎಂಥವೋ ಸಣ್ಣ ಗುಲಾಬಿ ಹೂವು, ಅವು ಚೆನ್ನಾಗೆಲ್ಲ ರೇಟ್ ಸಿಕ್ಕೈತೆ. ಸಣ್ಣ ಗುಲಾಬಿ ಹೂಕ್ಕೂ ಚೆನ್ನಾಗಿ ರೇಟ್ ಸಿಕ್ಕೈತಿ. ಅದಕ್ಕೇನೆ ಇವಾಗೆಲ್ಲನ ಹಿಂಗೆ ಮಾಡಿರೋದು. ಚೆನ್ನಾಗಿ ರೇಟ್ ಸಿಕ್ಕೈತಮ್ಮ. ಅದಕ್ಕೆ ಅವಳು ಎಲ್ಲ ಅದಕ್ಕೆ ಮತ್ತೆ ಇವಾಗ ಸ್ಟಾರ್ ಹಿಡ್ಕೊಂಡು ಹೊಲ್ತಕ್ಕೆ ಬರೋದು ಮಾಡೋದು. ನಡಿ ಜಲ್ದಿ ಹಾಕಿ ಹೋಗೋಣ. ಇವತ್ತು ದೇಶಕ್ಕೆಲ್ಲ ಬಂದಿರಂಗೈತಲ್ಲ ಕರೆಂಟು. ಇನ್ನು ಯಾವಾಗ ಬಂತಮ್ಮ? 7 ಗಂಟೆಗೆ ಬಂತ ಏನು? ಎಲ್ಲೇ ತಕ್ಕ ಇರುತ್ತಾ ಏನೋ. 2 ಗಂಟೆಗೆ ಬಂದಿರ್ಬೇಕು ಸಾಮಾನ್ಯ. ನಡಿ ಹೋಗೋಣ. ಸರಿಯ ಮಾಡಿ ತೋರಿಸ್ಬೇಕಿಂತಾರೆ. ಎಲ್ಲ ಏನು ಜಂಬ ಪಡ್ತಾಳ ನನ್ನ ಮುಂದೆ. ನನಗೆ ಅವಳು ನೋಡಿರಾಗಲ್ಲ. ಅಲ್ಲ ನನಗೆ ಹೋಯ್ತಾಳಲ್ಲ ಹಿಡ್ಕೊಂಡು ಎದ್ದಾಗ. ಯೋಟಿರ್ಬೇಡ ಇವಳಿಗೆ ಮಕ್ಕಿ ಬೆಂಕಿ ಇಕ್ಕ ನೋಡು. ಬೋರ್ನಾಗ ಹಂಗೆ ಬರ್ತಾವೆ. ಇವು ಹೂವಿನ ಗಿಡಕ್ಕೆ ಹೋಗ್ತಾವೆ ನೀರಿವು. ಹೂವಿನ ಗಿಡಕ್ಕೆ. ಹೂವಿನ ಗಿಡ ಹಾಳಾಗಿ ಹೋಗ್ಬೇಕು ಫಸ್ಟು. ಏನೋ ಬಿಡು, ರಾಗಿ ಪಾಗಿ ಒಂದಿಷ್ಟು ಬೆಳ್ಕೊಂಡ್ರೆ ಬಿಡತ್ತೇನೋ ಒಂದಿಷ್ಟು ಬೆಳ್ಕೊಂಡವ್ರೆ ಅನ್ಬೋದು. ಹೂವಿನ ಗಿಡ ಹಾಳಾಗಿ ಹೋಗ್ಬೇಕು ಫಸ್ಟು. ಹೂವಿರೋದಕ್ಕೆ ಮೆರೆಯೋದೇವ್ರು. ಏನಂಗೆ ನಮ್ಮಂಗೆ ಏನು ಹೂವು ಬೆಳೆಯೋರು ಯಾರು ಇಲ್ಲ ಅಮ್ಮಂಗೆ. ಅಯ್ಯೋಯ್ಯಪ್ಪ ಹೂವಿನ ಗುಂಡ ಅಂತಾರೆ ಅವನ್ನ. ಏನು ಸೀಮೆಗಿಲ್ದ ಅಂತ ನೆನ್ನೆ ಮೊನ್ನೆ ಹೂವು ಬೆಳೆಯೋದಕ್ಕೆ ಹೂವಿನ ಗುಂಡ ಯಾರು ಅಂದರೆ ಹೂವಿನ ಗುಂಡ ಅಂತಾರೆ. ಏನು ಸೀಮೆಗಿಲ್ಲೊಂದು ಗುಂಡ ಅಮ್ಮಂಗೆ ಹೂವಿನ ಗುಂಡ ಅಂತಾರೆ ಜನ. ಹಂಗೇನಿ ನನಗೆ ಹಂಗೆ ಸಿಟ್ಟಿ ಬರ್ತೈತಿ. ನಾಲ್ಕು ಹೇಳ್ತೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ಹೋಗುತ್ತೆ ಎಲ್ಲ. ನೀರನ್ನ ಮಿಕ್ಸ್ ಮಾಡಿ ಹೋಗ್ಬಿಟ್ರೆ ಅದು ಡೈರೆಕ್ಟಾಗಿ ಹಾಕಿದ್ರೆ ಒಟ್ಟು ನಮ್ಗೆ ಹಾಕೋಕ್ಕಾಗಲ್ಲ. ಸ್ಯಾನೇನೂ ಬೇಕಾಗುತ್ತೆ. ನೀರನ್ನ ಮಿಕ್ಸ್ ಮಾಡಿಬಿಟ್ರೆ ಸೀದಾ ಬುಡ್ಬುಡಕ್ಕೆ ಹೋಗ್ಬಿಡುತ್ತೆ. ನೀರು ಹೋಗ್ತಾವಲ್ಲ ಬುಡ್ಬುಡ್ಕೊನು ಸರಿಯಾಗಿ ಎಲ್ಲ ಇದಾಗ್ಬಿಡ್ತೈತೆ. ತಿರುಗಿ ಹಾಕಿ ಹೋಗ್ಯವ್ರೆ. ಎಲ್ಗ ಹೋದ್ರು ಕಣೆ ಇವತ್ತು. ಅವಳಿಗಾಗಿ ಬಗ್ಗೆಗೆ ನಾನು ಸೀರೆ ತರಕ್ಕೆ ಹೋಗಿರ್ಬೇಕು ಸಾಮಾನ್ಯ. ಮೊನ್ನೆ ನಾನು ಆದಾಯ ಬಂದೈತೆ ಅಂತೇಳಿ ಸೀರೆ ಕೊಡಿಸ್ತೀವಿ ಅಂತೇಳಿ ಸೀರೆ ತರಕ್ಕೆ ಹೋಗ್ಯವ್ರಿ. ಸೀರೆ ತರಕ್ಕೆ ಹೋದ್ರು. ಅದಕ್ಕೆ ನಾನು ಬಾ ಹೋಗೋಣ ಅಂದಿದ್ದು. ಅವನು ಇಲ್ಲ, ಅವನು ಎಲ್ಲರೂ ಹೋದ್ರು. ಅವನು ಬಸಪ್ಪನೂ ಯಾಕೆ ಸಾಕಿಲ್ಲ ಅಂತೇಳಿ ಮೂಲ್ಕಾಡ್ತಿದ್ದ. ಅವನು ಬಂದಿರೋಕ್ಕಿಲ್ಲ. ಯಾಕೆ ಹೋಗ್ಬಿಡಣ ರಪ್ಪನ ಹುಡ್ಬೇಕು. ಇಲ್ಲೆಲ್ಲ ತಿರ್ಗ ಯಾರಿಗೂ ಗೊತ್ತಾಗಬಾರ್ದು. ಹಂಗಾಗ್ಬೇಕು. ಸುಮ್ಮನೆ ಈಗ ಗೊತ್ತಾದರೆ ಅದು ಇದು ಮಾತಾಡ್ತಾರೆ ಜನ. ಅಯ್ಯೋ ನೋಡಿ ಅವ್ರು ಹಿಂಗೆ ಮಾಡಿರಂತೆ ಹಂಗೆ ಮಾಡಿರಂತೆ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಅದು ಇದು ಪುರಾಣ ಓದ್ತಿರ್ತಾರೆ. ಅದಕ್ಕೇ ಸರಿಯಾಗಿ ಬೇಗ ಜಲ್ದಿ ಕೆಲಸ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗೋದು ನೋಡ್ಕೋಬೇಕು ಸುಮ್ಮನೆ.
ಅಜ್ಜಿ ಹಾಕ ಹಾಕ ಹಾಕು ಅಲ್ಲೊಂದಿಟ್ಟು ಹಾಕೋಣ ಅಲ್ಲೊಂದಿವ್ಸ ಯಾವ ಹೋಗ್ತಾವ ನೋಡಿ ಅಲ್ಲೊಂದಿವ್ಸ ಹಿಂಗೆ ಅಲ್ಲೊಂದಿಟ್ಟು ಹಾಕೋಣ ಅಲ್ಲೊಂದಿಟ್ಟು ನಡಿ ಹಾಕೋಣ ನಡಿ ಅಲ್ಲೊಂದಿಟ್ಟು ಹಂಗೆ ಆಗೈತಿ ಹಾಕ್ಬೇಕು ಎಲ್ಲ ತಕೋ ಹಾಕ್ಬೇಕು ದಿನ ಇದೇ ಬಲ್ಕ್ ಮಾಡ್ಕೋಬೇಕು ನಾವು ಒಣಗಿ ಹೋಗೋ ತಕನ ಹಾಕ್ಬೇಕು ನೋಡೋಣ ಅದಿಲ್ಲ ಏನಾಗುತ್ತೆ ನಾವು ಅವ್ರು ಅಂತೇಳಿ ಅವಳು ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ ಅಯ್ಯೋ ನಾವೆಲ್ಲ ಕುತ್ಕೊಂಡಿರತ್ತೆ ನಾನು ಮನೆಯಾಗಿರೋದಕ್ಕೆ ನೀನು ಮನೆಯಾಗಿರೋದಕ್ಕೆ ಅಯ್ಯೋ ಹಂಗೈತೆ ಲಾಭ ಹಿಂಗೈತೆ ಲಾಭ ನಮ್ಮ ನೋಡ್ಬೇಕು ಹಂಗೇನೆ ಅವಳಿಗೂ ಹೇಳ್ತಿದ್ಲು ಜಾನಕಿ ನೀನು ಇದು ಇಂಥದ್ದು ಹೊಲ ಮಾಡು ನಮ್ಮ ನೀರು ಬಿಡ್ತೀವಿ ನಮ್ಮದು ಹೊಲ ಐತೆ ನೀವು ಹಾಕ್ರಿ ನೀವು ಬೆಳ್ಕೊಳ್ರಿ ಅಯ್ಯೋ ನೋಡಬೇಕು ನಮ್ಮಲ್ದಾಗ ಕೆಲಸ ಮಾಡ್ಕೊಳಂಗೂ ಆಗುತ್ತೆ ಹಾಗೆ ಬೆಳೆ ಬೆಳ್ಕೊಳಂಗೂ ಆಗುತ್ತೆ ನಿಮಗೆ ಮಾಡ್ಕೊಳ್ರಿ ನೀವು ಬೆಳೀರಿ ಅಂತ ಹೇಳ್ತಿದ್ಲು ಅವನಿಗೆ ನಾನು ಅದಕ್ಕೆ ಅದೇ ಬಂದೆ ಸುಮ್ಮನೆ ಅಲ್ಲ ಎಷ್ಟು ಇರಬೇಡ ನಾನು ಜಾನಕಿನ ಮಾತಾಡ್ಸ್ಕೊಂಡು ಬಿಡು ಸೆನ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ರೆ ಒಬ್ಬ ಎಂಥ ಇದಾಯ್ತಾಳೆ ಗೊತ್ತಾ ಒದ್ರಷ್ಟ ಭಾರಿ ಧಿಮಾಕು ಭಾಳ ಜಂಬ ಅಂತಾರೆ ಅವಳಿಗೆ ಅಗ್ಗಿ ಅಂತಾರೆ ಹೆಂಗ ಪರವಾಗಿರಲಿಲ್ಲ ಅಷ್ಟೊಂದು ಜಂಬ ಇರಲಿಲ್ಲ ಇವಳಿಗೆ ಅದೃಷ್ಟಿಗೆ ಬೋಲ್ ಜಂಬ ಐತಿ ಅದು ಹೆಂಗ ಒಂದಿಟ್ಟು ಎತ್ತೊಡದ್ರು ಬರೋದು ಹೆಂಗ ಒಂದಿಷ್ಟು ಅವಳ ಮನೆಯಾಗ್ಳದ ಕೆಲಸ ಆಯ್ತು ಅವಳಾಯ್ತು ಅಷ್ಟೇ ಎಲ್ಗೂ ಹೋಗ್ತಿರ್ಲಿಲ್ಲ ಯಾರ ಸುದ್ದಿಗೂ ಹೋಗ್ತಿರ್ಲಿಲ್ಲ ಇವಳು ಭಾಳ ಇದ್ದಾವಳು 60 ಜೊತೆ ಸೇರ್ಕೊಂಡು ಬೋಲ್ ಇದ್ದಾಳೆ ಅಂದ್ರೆ ಅವಳು ಹೆಂಗ ಹಾಳಾಗೋದ್ಲಿ ಅವಳು ಅಲ್ಲೆಲ್ಲ ಹೋಗಿ ಸೇರ್ಕೊಂಡಳು ಅದು ಗಗ್ಗಿದೇನು ನಮಗೆ ಸಿಂತಿಲ್ಲ ಇವಾಗ ಇಲ್ಲೂ ಗೊತ್ತಾ ನೀರು ನೀರೇನು ಅಕ್ಸುಗ್ಗಿ ಆಗ್ಯಾವೆ ನೀರೇನು ಮಸ್ತ್ ನೀರು ಏನು ನೀರು ಗೊತ್ತಾ ಹಂಗೇನಿ ಸುಗಂಧರಾಜಂದು ಗೆಡ್ಡೆ ಊರಿರೋದು ಇದು ಸುಗಂಧರಾಜದ್ದು ಇದು ಎಲ್ಲ ಇನ್ನು ಸುಗಂಧರಾಜ ಬಿಡ್ತಾವೆವು ಅಂತಾವೆವು ಸುಗಂಧರಾಜದ ಇದ್ರಾಕ ಒಯ್ಯಿ ಹೇಳ್ತೀನಿ ಶಾನೆ ಒಯ್ಬೇಕಿದೇನು ಈಟಾದ್ರೂ ಹೋಗುತ್ತೆ ಹೇಳು ಒಂದು ಈಟು ಮಿಕ್ಸ್ ಆದ್ರೆ ಸಾಕು ನೀರು ಹಾಕಲ್ಲೇ ಮತ್ತೆ ಒಂದಿಷ್ಟು ಮಿಕ್ಸ್ ಆದ್ರೆ ಸಾಕು ಏನಿಲ್ಲ ಎಲ್ಲ ಇದಾಗ್ಬಿಡ್ತವೆ ಯಾವತ್ತು ಗೋಳಾಡ್ತಾಳಮ್ಮ ಹಿಂಗೇನೋ ಆಗ್ಬಿಟ್ರೆ ಸಖತ್ತು ಗೋಳಾಡ್ತಾಳೆ ಅವಳು ಗೋಳಾಡೋದು ನೋಡಿ ನಾವು ಸಂತೋಷ ಪಡ್ಬೋದು ಇವಾಗ ನಾವು ಗೋಳಾಡ್ತೀವಿ ಅವಳು ಹಂಗೆ ಸಂತೋಷವಾಗಿದ್ದಾಳೆ ಮನೆಗಳು ಸಂತೋಷವಾಗಿರೋದು ನೋಡೋಕೆ ಸರ್ ಬರಲ್ಲ ಕಣೆ ನಮ್ಮಯ್ಯಪ್ಪಂತೂ ಎದ್ದಾಗ ಬೈನಾಗ ಯಾವಾಗಲೂ ಮಾತಾಡ್ತಿರ್ತಾನೆ ಅವಳೆಂತ ಚೆನ್ನಾಗಿ ಮಾಡ್ತಾಳೆ ಬೋದ್ಕ ಅವಮ್ಮಣ್ಣಿ ಹಂಗೆ ಮಾಡ್ತಾಳೆ ನಿನ್ಗೆ ಏನು ಬಂದೈತೆ ಮದುವೆ ಆದಾಗಿಂದನೂ ಒಂದಿನ ಹೊಲ್ತಕ್ಕೆ ಹೋಗಿಲ್ಲ ಬಾಳ್ ಮಾಡಿಲ್ಲ ಕಪ್ರ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತ ಯೋಸ್ ಮಾತಾಡ್ತಿರ್ತಾನೆ ಹಂಗೆ ನಮ್ಮ ಅಯ್ಯಪ್ಪ ಅಂತ ತೆಗಿ ಒಳನಲ್ಲ ಹೆಂಗೆ ಮಾತಾಡ್ತಾನೆ ಹಂಗೇನೆ ಮತ್ತೆ ನನ್ನ ಗಂಡನೂ ಹಂಗೆ ಮನೆಯಾಗಿರ್ತೀಯ ಕಸಕ್ಕೆ ಹೋಗು ಅಂತ ನಾನು ಹೋಗಲ್ಲ ಅಂತ ನಾನು ಮತ್ತೆ ತಾಗಿ ಅವಳಿದ್ನಿ ಅವಳ ಮತ್ತೆ ನಾನು ಬಿಟ್ರೆ ಗತಿ ಇಲ್ಲ ಅಂತೇಳಿ ಸುಮ್ಮನೆ ಇದ್ದಾಳೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಅವಳು ಸುಮಾರು ಅದಾಳಲ್ಲ ಅದಕ್ಕೆ ಇವತ್ತು ಹೋಗಿ ನಾನು ಅವಳಿಗೆ ಹೇಳಕ್ಕೆ ಹೋಗಿಲ್ಲ ಅವಳು ಬಾಯಿ ಸರಿ ಇಲ್ಲ ಮೊದಲೇ ಹೇಳಲ್ಲ ಅವಳು ಅಂತೇಳಿ ನಾನು ಅದಕ್ಕೆ ಅವಳ್ತಾಗೆ ಯಾತೂ ಹೇಳಕ್ಕೆ ಹೋಗಿಲ್ಲ ಇಂಥದ್ದೆಲ್ಲ ಹಿಂಗೆ ಸರಿಯಾಗಿ ಮಾಡಿ ತೋರಿಸಿದ್ರೆ ಮತ್ತು ಬುದ್ಧಿ ಕಲ್ತ್ಕೊಂಬೋದು ಇಲ್ಲಾಂದರೆ ಅವರು ಹಿಂಗೆ ಇರ್ತಾರೆ ಯಪ್ಪ ಭಾಳ ಜನ ಇವತ್ತಿನ ಕಾಲದಾಗ ಜನ ಅಯ್ಯಪ್ಪ ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತಾರೆ ಅದಕ್ಕೆ ಮತ್ತೆ ಹಾಕು ಹೋಗೋಣ ಜಲ್ದಿ ನೋಡಿದ್ರಲ್ಲ ವೀಕ್ಷಕರೇ ತುಂಬ ಮೆರಿತಾ ಇದ್ದಾಳೆ ಅದೃಷ್ಟ ಅದಕ್ಕೆ ನನ್ನ ಗಂಡನ ಹತ್ರ ನನಗೂ ಬೈಸ್ಕೊಂಡು ಸಾಕಾಗೈತೆ ಅದಕ್ಕೆ ಅವಳು ಸರಿಯಾಗಿ ಮಾಡಬೇಕು ಅಂತೆಲ್ಲ ಮಾಡ್ತಾ ಇರೋದು ಹಿಂಗೆಲ್ಲನ ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಥ್ಯಾಂಕ್ ಯು ಬಾಯ್ ಸಿ ಯು